ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗುರುವಾರ ಬೆಳಗ್ಗೆ 5:30ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ 4 ಗಂಟೆಗೇ ಅಲಾರ್ಮ್ ಇಟ್ಕೊಂಡಿದ್ದೆ. ಆದರೆ ಮನೇಲಿ ಹಸ್ಬೆಂಡು ಕೆಲಸದ ಮೇಲೆ ಮಹಾರಾಷ್ಟ್ರ, ಸೊಲ್ಲಾಪುರ ಮತ್ತು ಪಂಡ್ರಾಪುರ ಈ ಕಡೆ ಎಲ್ಲ ಕೆಲಸದ ಮೇಲೆ ಹೋಗಿದ್ರು. ಅವರಿಲ್ಲ ಅಂತಂದರೆ ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಅಂದರೆ ಅವ್ರ ಮನೇಲಿ ಇತ್ತು ಅಂತಂದರೆ ನಾನು ಹೊರಗಡೆ ಆರಾಮಾಗಿ ಧೈರ್ಯವಾಗಿ ಎದ್ದು ಕೆಲಸಗಳನ್ನ ಮಾಡ್ಕೊತೀನಿ. ಆದರೆ ಅವರಿಲ್ಲ ಅಂತಂದರೆ ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ, ಯಾಕೆ ಬೇಕು ಅಂತ ಅನಿಸುತ್ತೆ. ಅದಕ್ಕೆ 5:30ಗೆ ಎದ್ದು ಅಷ್ಟೊತ್ತಿಗೆ 5:30 ಅಷ್ಟೊತ್ತಿಗೆ ಎಲ್ಲರೂ ಜನ ಆಲ್ಮೋಸ್ಟು ಎಲ್ಲ ಈ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗೋರೆಲ್ಲ ಓಡಾಡ್ತಿರ್ತಾರೆ. ಆವಾಗ ಎದ್ದರೆ ಏನೂ ಭಯ ಆಗಲ್ಲ ಅಂಥೇಳಿ 5:30ಗೆ ಎದ್ದು ಬಂದು ಬಾಗಿಲೆಲ್ಲ ತೆಗೆದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮತ್ತು ಮೇಲಿಂದ ಫುಲ್ ಕಸ ಎಲ್ಲ ಗುಡಿಸಿ ಇವಾಗ ಮನೆ ಒರೆಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಮಾತ್ರ ಒರೆಸ್ಕೊತೀನಿ ಗುರುವಾರ ದಿನ. ಒಂದೊಂದು ಟೈಮು ಏನು ಏನಾದರೂ ನನಗೆ ಬಾಡಿ ಸುಸ್ತಿದೆ ಹಂಗೆ ಹಿಂಗೆ ಅಂತ ಅಂದರೆ ಗುರುವಾರನೂ ಕೆಳಗಡೆ ಒರೆಸ್ಕೊಳಕ್ಕೆ ಹೋಗಲ್ಲ. ಜಸ್ಟು ದೇವ್ರ ಮನೆಯಲ್ಲೆಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊತೀನಿ. ಸೊ ಇವಾಗ ಈ ವೀಕ್ ಏನು ನನಗೆ ಅಷ್ಟು ಆ್ಯಕ್ಟಿವ್ ಆಗೇ ಇದ್ದೆ. ಯಾವುದೇ ರೀತಿ ಸುಸ್ತು ಆ ಥರ ಎಲ್ಲ ಏನೂ ಇರಲಿಲ್ಲ. ಸುಸ್ತು ಅಂತಂದರೆ ಮನೇಲಿ ಏನಾದರೂ ಕ್ಲೀನಿಂಗ್ಸ್ ಎಲ್ಲ ಹಿಂದಿನ ದಿನ ಬುಧವಾರ ಅದೆಲ್ಲ ಮಾಡ್ಕೊಂಡಿರ್ತೀನಲ್ಲ, ಅದರಿಂದ ಸ್ವಲ್ಪ ಸುಸ್ತು ಅನ್ನೋ ಥರ ಇರುತ್ತೆ ಅಷ್ಟೇ. ಮತ್ತು ಮನೆ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಮನೆ ಒರೆಸೋದಕ್ಕೆ 2 ಅವರ್ ಹಂಗೆ ನಿಂತೇ ಇರ್ತೀವಲ್ಲ. ಸೊ ಮಂಡಿ ನೋವು ಆ ಥರ ಎಲ್ಲ ಬರುತ್ತೆ ಯಾವಾಗಲೂ ಮನೆ ಒರೆಸ್ತಾ ಇದ್ದರೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸುಮಾರು ಜನನು ಒಬ್ರು ಯಾರೋ ಕಮೆಂಟ್ ಯಾವಾಗಲೂ ಮಾಡ್ತಾನೆ ಇದ್ರು ಪಾಪ, ಪದ್ಮ ರೋಬಟ್ ತೊಗೊಳ್ಳಿ ಅಂತ. ಸೊ ಫ್ಯೂಚರಲ್ಲಿ ಖಂಡಿತ ಇನ್ನೇನು ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಆಗಲ್ಲ, ತುಂಬ ದೊಡ್ಡ ಮನೆಗಳನ್ನ ಮನೆ ಒರೆಸ್ಕೊಳ್ಬೇಕು ಅಂತಂದರೆ ತುಂಬ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಜೊತೆಗೆ ನಮಗೆ ಏನೋ ಫಿಸಿಕಲಿ ಬಾಡಿ ತುಂಬ ನೋವಾಗುತ್ತೆ. ಅದಕ್ಕೆ ರೋಬಟ್ಟು ನಾನು ಕೂಡ ಸುಮಾರು ಕಡೆ ಎಲ್ಲ ವಿಚಾರಿಸ್ತಾ ಇದ್ದೀನಿ, ಹೇಗಿದೆ, ಚೆನ್ನಾಗಿರುತ್ತೆ ಏನು ಅಂತ. ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರು ಇಲ್ಲ ಅದ್ರ ನೆಕ್ಸ್ಟ್ ಇಯರು ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜಸ್ಟ್ ಏನು ಸ್ಟೆಪ್ಸ್ ಎಲ್ಲ ಅದಿರುತ್ತಲ್ಲ ಒರೆಸ್ಕೊಬೋದಂತ. ಸೊ ಯಾವುದೋ ಒಂದು ಕೆಲಸ ಕಡಿಮೆ ಆಯಿತು ಅಂತಂದರೆ ಎಷ್ಟೋ ಪರವಾಗಿಲ್ಲ ಅಲ್ವಾ ನಮಗೆ. ಪ್ರತಿಯೊಂದು ಕಡೆನೂ ನಾವೇ ಕೈ ಹಾಕಿ ಮಾಡಬೇಕಂತಂದರೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲೂ ಡ್ಯೂಪ್ಲೆಕ್ಸ್ ಮನೆ ಕಟ್ಸಿದ್ದೀವಿ ಅಂತಂದರೆ ಬರೀ ಕೆಲಸ ಯಾವಾಗಲೂ ರೆಡಿ ಇರುತ್ತೆ ಕೆಲಸ. ಹಾಗಾಗಿ ಯಾವುದೋ ಒಂದು ಕೆಲಸನಾದರೂ ಏನು ತಪ್ಪಿದ್ರೆ ಎಷ್ಟೋ ನಮಗೂ ಕೂಡ ಏನು ಹೇಳ್ತಾರೆ, ಎನರ್ಜಿ ಅನ್ನೋದು ಲಾಸ್ ಆಗೋದಿಲ್ಲ. ಇದು ಏನೋ ನಾವು ಕೈಯಿಂದ ಮಾಡ್ಕೊಳ್ಳೋಂಥ ಕೆಲಸ ಎಷ್ಟು ಚೆನ್ನಾಗಿರುತ್ತಲ್ವ ಎಲ್ಲದಕ್ಕಿಂತ. ಬಟ್ ಏನಂತಂದರೆ ಇವಾಗಿನ ಫುಡ್ಡಿಗೆ ನಮಗೆಲ್ಲ ಎನರ್ಜಿ ಅನ್ನೋದು ತುಂಬ ಕಡಿಮೆ ಇರುತ್ತಲ್ಲ, ಮತ್ತಿನ್ನೇನು ಆಪ್ಷನ್ನೇ ಇರಲ್ಲ. ಏನೋ ಈ ಥರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ನಾವು ಮೊರೆ ಹೋಗಲೇಬೇಕು ಅಲ್ವಾ. ಹಾಗಾಗಿ ನೋಡೋಣ, ಯಾವಾಗಾದರೂ ಒಂದೊಂದು ಟೈಮು ಏನೋ ಒರೆಸ್ಕೊಂಡ್ರೆ ಆಯಿತು. ಅಂದರೆ ವೀಕ್ಲಿ ಒನ್ಸು ಅಥವಾ 15 days ಒನ್ಸು ನಾವು ಕೈಯಿಂದ ಎಲ್ಲ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಯಾವಾಗಲೂ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ರೋಬಟ್ ತೊಗೊಂಡ್ರೂ ಸಹ ಒಂದು 15 ದಿನಕ್ಕೆ ಒಂದ್ಸಲ ಎಲ್ಲ ಡೀಪ್ ಕ್ಲೀನಿಂಗ್ ನಾವೇ ಕೈಯಿಂದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಕೆಲವೊಂದು ಗ್ಯಾಜೆಟ್ಸು ನಾವು ಏನು ಕೈಯಿಂದ ಮಾಡ್ಕೊಳ್ಳೋ ನೆಸೆಸಿಟಿನೂ ಇರೋದಿಲ್ಲ. ಮೊದಲು ನಾವು ಒಂದು ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ IFB. ಆವಾಗ ನಾನು ಏನು ವೈಟ್ ಬಟ್ಟೆಗಳೆಲ್ಲ ಜಾಸ್ತಿ ವೈಟೇ ಆಗ್ತಾ ಇರಲಿಲ್ಲ, ಬರೀ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೆ. ಇವಾಗಂತೂ ಹ್ಯಾಂಡ್ ವಾಶೇ ಮಾಡಲ್ಲ LG ವಾಷಿಂಗ್ ಮಿಷಿನಲ್ಲಿ. ತುಂಬ ವೈಟ್ ಆಗುತ್ತೆ ಬಟ್ಟೆ ಮಾತ್ರ. ಏನು ಒಗೆಯೋಷ್ಟು ನೆಸೆಸಿಟಿನೇ ಇಲ್ಲ. ನಾನೇನು ಜಾಸ್ತಿ
ಏನು ಒಗಿತೀನಿ ಅಂತಂದರೆ ಕಿಚನ್ ಬಟ್ಟೆಗಳು, ಡೋರ್ ಮ್ಯಾಟ್ಸು ಈ ಥರ ವಾಶ್ ಮಾಡ್ಕೊತೀನಿ ಅಷ್ಟೇ. ಬಟ್ಟೆಗಳೆಲ್ಲ ವಾಶ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಏನಾದರೂ ಬಟ್ಟೆ ಡಿಸೈನ್ ಇರೋಂಥ, ಚಮಕಿ ಇರೋಂಥ ಬಟ್ಟೆ, ಸೊ ಈ ಥರದ್ದು ವಾಶ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟು ಕೆಳಗಡೆ ಬಂದು ಗೇಟ್ಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂಥೇಳಿ ಇಲ್ಲಿ ಅಲೋವೆರಾ ಕಿತ್ಕೊತಾ ಇದ್ದೀನಿ. ಇವಾಗಂತೂ ಚಳಿಗಾಲದಲ್ಲಿ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗುತ್ತೆ. ಸೊ ನನಗಂತೂ ಈ ವಿಂಟರ್ ಸೀಸನ್ ಬಂತು ಅಂತಂದರೆ ಏನೋ ಹೀಟ್ ಅನ್ನೋದು ರಿಲೀಸ್ ಆಗಲ್ವಲ್ಲ. ಸೊ ಹೀಟೆಲ್ಲ ಬಾಡಿ ಒಳಗಡೆನೇ ಇರುತ್ತೆ, ಹಾಗಾಗಿ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗುತ್ತೆ. ನಾನಂತೂ ಕಂಟ್ರೋಲ್ ಮಾಡ್ತಾನೆ ಇರ್ತೀನಿ, ಆ ಮಾಸ್ಕು ಈ ಮಾಸ್ಕು ಅಂತ ಅಂದ್ಬಿಟ್ಟು. ಒಂದು 20% ಲಾಸ್ ಆಗೇ ಆಗೋಗ್ಬಿಡುತ್ತೆ ಕೂದಲು. ಸೊ ಎಷ್ಟು ಕಂಟ್ರೋಲ್ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಅಲೋವೆರಾನ ಕಿತ್ಕೊಂಬಂದ್ಬಿಟ್ಟು ಏರ್ ಮಾಸ್ಕ್ ಹಾಕ್ಕೊಂಡು, ಸೊ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಕ್ಕೊಳ್ಳುವಾಗ ವಿಡಿಯೋ ಮಾಡೋಕ್ಕೆ, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ಇನ್ನು ಒಂದು 1/2 hour ಅಷ್ಟೇ ನಾನು ಏರ್ ಮಾಸ್ಕ್ ಇಟ್ಕೊಂಡಿದ್ದೆ. ಆಮೇಲೆ ತಲೆ ಸ್ನಾನ ಮಾಡ್ಕೊಂಬಂದು ಇವಾಗ ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಹೂವನ್ನ ಕಿತ್ಕೊತಾ ಇದ್ದೀನಿ. ಸೊ ಅವ್ರು ಇದ್ದಿದ್ರೆ ಆಲ್ಮೋಸ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸ್ಬಿಡ್ತಿದೆ. ಹಾಗೆ ಒಂದಿಬ್ಬರು ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ, ಅಕ್ಕ ನೀವು ರಾಯರ ವ್ರತ ಅಂದರೆ ಸಾಕು, ಪೂಜೆ ಅಂದರೆ ಸಾಕು, ನೀವು ವ್ರತ ಮಾಡಿದ್ರಲ್ಲ ಹೇಗೆ ಮಾಡಿದ್ರಿ ತಿಳಿಸಿ ಅಂತ ಹೇಳ್ತಾನೆ ಇರ್ತೀರ. ಸೊ ನಾನು ಅದು ವ್ರತ ಮಾಡಿದ್ನಲ್ಲ, ಅದು ಕೆಲಸ ಇನ್ನೂ ಆಗೇ ಇಲ್ಲ. ಜಸ್ಟ್ ಒಂದು 50% ಆಗಿದೆ. ನಾನು ವ್ರತ ಮಾಡುವಾಗ ಒಂದು 20% ಆಗಿತ್ತು. ಇವಾಗ ಒಂದು 50% ಆಗಿದೆ. ಇನ್ನೂ ಒಂದು 50% ಬ್ಯಾಲೆನ್ಸ್ ಇದೆ. ಅದೆಲ್ಲ ಆಗಿಬಿಡ್ಲಿ, ಆಮೇಲೆ ಶೇರ್ ಮಾಡ್ಕೊಳ್ಳೋಣ. ಆವಾಗ ನನಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಖುಷಿಯಿಂದ ನಾನು ಶೇರ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆದರೆ ರಾಯರದು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಸಾಕು, ಅಕ್ಕ ನೀವು ವ್ರತ ಮಾಡಿದ್ರಲ್ಲ ಅದ್ರ ಬಗ್ಗೆ ತಿಳಿಸಿ ಅಂತೇಳಿ ಹೇಳ್ತಾನೆ ಇದ್ರಿ. ಹಾಗಾಗಿ ಸುಮಾರು ಯೂಟ್ಯೂಬ್ಗಳಲ್ಲಿ ವ್ರತದ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಆದ್ರೂ ನೀವು ನನ್ನನ್ನೇ ಕೇಳ್ತಾ ಇದ್ರಿ, ಅದಕ್ಕೆ ಇವತ್ತು ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಅವಲಕ್ಕಿ ಚಿತ್ರಾನ್ನಕ್ಕೆ ಗೊಜ್ಜೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿಟ್ಟು ಬಂದು ಆಮೇಲೆ ಪೂಜೆನ ಮಾಡ್ತಾ ಇದ್ದೀನಿ. ವ್ರತ ಮಾಡುವಾಗ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಗಲಿಲ್ಲ, ಮೈ ಹುಷಾರಿಲ್ಲ ಅಂದರೆ ಒಂದು 9 ಗಂಟೆ ಒಳಗಡೆ ಮಾಡಿಕೊಂಡ್ರೆ ಆಯಿತು. ಸೊ ನಾನು ವ್ರತ ಮಾಡುವಾಗ ಏನು 7 ವಾರನೂ ನಾನು ಯಾವುದೇ ರೀತಿ, ಅಂದರೆ 7 ವಾರ ಅಂದರೆ 7 ವಾರಕ್ಕಿಂತ ಜಾಸ್ತಿನೇ ಆಗುತ್ತೆ. ನಮಗೆ ಮಧ್ಯದಲ್ಲಿ ಪೀರಿಯಡ್ಸ್ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ವ್ರತ ಮುಗಿಯೋಷ್ಟರೊಳಗೆ ಸುಮಾರು ಏನಿಲ್ಲ ಅಂದರೂ ಒಂದು 2.5-3 ತಿಂಗಳು ಆಗೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ನಾನು ಯಾವುದೇ ಒಂದು ನಾನ್ ವೆಜ್ಜು ಆಗಲಿ ಮತ್ತು ಮೊಟ್ಟೆ ಆಗಲಿ ಯಾವುದೂ ತಿಂದೇ ಇರಲಿಲ್ಲ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಏನೂ ತಿಂದಿರಲಿಲ್ಲ. ಅಂದರೆ 1-2 ಟೈಮ್ಸ್ ತಿಂದಿದ್ರು. ಆವಾಗ ಏನಾಯಿತು ಅಂತಂದರೆ ಮನೆ ಮುಂದೆ ಫುಲ್ಲು ಬ್ಲೆಡ್ಡು, ಒಂಥರ ಗಟ್ಟಿ ಬ್ಲೆಡ್ಡೆಲ್ಲ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ನೋಡಿಬಿಟ್ಟು ಹೆದ್ರ್ಕೊಂಡ್ಬಿಟ್ಟಿದ್ರು. ಅದು ಏನು ಬ್ಲೆಡ್ ಅಂತ ಗೊತ್ತಿಲ್ಲ. ತಗೊಂಬಂದು ಒಂದು 1/2 hourಗೆನೇ ಮನೆ ಗೇಟ್ ಮುಂದೆ ರಕ್ತ ಆಗೋಗ್ಬಿಟ್ಟಿತ್ತು. ಎಷ್ಟೊಂದು ಬ್ಲೆಡ್ಡು ಗೊತ್ತಾ. ಮೋಸ್ಟ್ಲಿ ನಾಯಿ ಏನೋ ಹೆಗ್ಣ ಕಚ್ಚಿಬಿಟ್ಟಿತ್ತೇನೋ, ಅದಕ್ಕೆ ಅವರು ಅವತ್ತಿಂದ ಬೇಡಮ್ಮ, ಒಂದು ಸಲ ಏನೋ ತಿಂದರು, ಏನೋ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ತಂದು ಒಂದು 1/2 hour, ಅಂದರೆ ಚಿಕನ್ ತೊಗೊಂಬಂದು ಒಂದು 1/2 hourಗೆ ಮಕ್ಕಳಿಗೆ ತಂದು ಕೊಟ್ಟಿದ್ವಿ. ನಾನು ನಮ್ಮ ಯಜಮಾನ್ರು ಒಂದಿನ ಹೊರಗಡೆ ಹೋಗಿ ಚಿಕನ್ ತಂದಿದ್ವಿ. ನಾನು ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ತಂದು ಒಂದು 1/2 hourಗೆ ಮನೆ ಮುಂದೆ ಎಲ್ಲ ಬ್ಲೆಡ್ ಆಗಿಬಿಟ್ಟಿತ್ತು. ಅದಕ್ಕೆ ಅವರು ನನ್ನ ಜೊತೆ ತಿನ್ನಲಿಲ್ಲ. ಮಕ್ಕಳು ಮಾತ್ರ ತಿಂತಾಯಿದ್ರು. ಅಂದರೆ ಮನೇಲಿ ಮಾಡ್ತಾ ಇರಲಿಲ್ಲ, ಮನೆಗೆ ತಂದು ಕೊಡ್ತಾ, ಮಗ ಹೋಗಿ ತಗೊಬಂದು ಟೆರೇಸ್ ಮೇಲೆ ತಿನ್ಕೊತಾ ಇದ್ರು. ಅವ್ರ ಮನೆಯಲ್ಲೂ ಕೂಡ ತಿಂತಾ ಇರಲಿಲ್ಲ. ಹಾಗೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದು, ಅಂದರೆ ನಾನು ಏನು ನಾನ್ ವೆಜ್ಜು ತಿನ್ನಲ್ಲ, ಮತ್ತು ಮಂತ್ರಾಲಯದಲ್ಲಿ ಈ ರೀತಿಯಾಗಿ ಸೇವೆ ಮಾಡ್ತೀನಿ, ವ್ರತ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದು. ಕೆಲವೊಂದು ನಮಗೇನು ಏನಕ್ಕೆ ವ್ರತ ಮಾಡ್ತಾ ಇದ್ದೀವಿ ಅಂತಂದರೆ ಆ ಥರ ಇರುತ್ತೆ. ಅದು ತುಂಬ
ಕಷ್ಟ ಇರುತ್ತೆ. ಅಂಥವಕ್ಕೆಲ್ಲ ಈ ಥರ ಸ್ಟ್ರಿಕ್ಟಾಗಿ ನಾವು ವ್ರತ ಮಾಡಿದ್ರೆ ಆ ಕೆಲಸಗಳಾಗುತ್ತೆ. ಸೊ ಹಾಗಾಗಿ ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದು. ನನಗೇನಾದರೂ ಯೂಟ್ಯೂಬಲ್ಲಿ ನಾನ್ ವೆಜ್ ಎಲ್ಲ ರೆಸಿಪೀಸ್ ಬರ್ತಾ ಇರುತ್ತಲ್ಲ, ಹಂಗೆ ಸ್ಕ್ರೋಲ್ ಮಾಡುವಾಗ ಬರ್ತಾ ಇರುತ್ತೆ. ನನಗೇನು ಅನ್ನಿಸ್ತಾ ಇರಲಿಲ್ಲ, ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಸೊ ಆಗಿತ್ತು ನಾನು ವ್ರತ ಮಾಡುವಾಗ. ಆದಷ್ಟು ವ್ರತ ಮುಗಿಯೋವರೆಗೂ ತಿಂದೇ ಇದ್ದರೆ ಒಳ್ಳೆಯದು. ಆದಷ್ಟು ಬೇಗ ನಮ್ಮ ಕೆಲಸಗಳಾಗಬೇಕು ಅಂತಂದರೆ, ಅದು ಬೇರೆ ತುಂಬ ಕಷ್ಟವಾಗಿರೋಂಥ ಕೆಲಸಗಳು ಇತ್ತು ಅಂತಂದರೆ ಅದಕ್ಕೆ ಸ್ಟ್ರಿಕ್ಟಾಗಿ ವ್ರತ ಮಾಡಿದ್ರೆ ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ. ಸೊ ನಾನು ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ರಘುಪತಿ ತೇಜು ಅವರು ಯೂಟ್ಯೂಬ್ ಚಾನಲಲ್ಲಿ ವ್ರತದ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಅವ್ರದ್ದು ಫಾಲೋ ಮಾಡಿದ್ದು ಸುಮಾರು ಯೂಟ್ಯೂಬಲ್ಲಿ ಹೆಣ್ಮಕ್ಳೆಲ್ಲ 7 ವಾರದ ವ್ರತ ಹೇಗೆ ಮಾಡಬೇಕು ಅಂತೆಲ್ಲ ಅವರು ವಿಡಿಯೋಸ್ ಹಾಕಿದ್ದಾರೆ. ಹೆಣ್ಮಕ್ಳದೆಲ್ಲ ನಾನು ಫಾಲೋ ಮಾಡಿಲ್ಲ. ಇವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿದೆ, ರಘುಪತಿ ತೇಜು ಅನ್ನೋವ್ರದ್ದು. ಸೊ ಒಂಥರ ರಾಯರು ಮಾತಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಸೊ ಅವ್ರದ್ದು ನಾನು ನೋಡಿಕೊಂಡು ಫಾಲೋ ಮಾಡಿದ್ದು. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿದ್ದು. ಆದಷ್ಟು ವ್ರತ ಸ್ಟಾರ್ಟ್ ಮಾಡುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಫಸ್ಟ್ನೇ ದಿನ ಬೇಕಾದರೆ ಏನೋ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ಟಾರ್ಟ್ ಮಾಡ್ಬೋದು. ಇನ್ನು ಉಳಿದಂತೆ ದಿನ ಇನ್ನೊಂದು 6 ವಾರ 9 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದಷ್ಟು ನಮಗೆ ತುಂಬ ಕೆಲಸ ಕಷ್ಟವಾಗಿದೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವ್ರತ ಮಾಡಿಬಿಟ್ರೆ ಆ ಕೆಲಸ ಆಗುತ್ತೆ. ಸೊ ನಾನು ಹಾಗೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾ ಇದ್ದಿದ್ದು. ಕೆಲವೊಂದು ದಿನ ನಂಗೆ ಮೈ ಹುಷಾರಿಲ್ಲ ಅಂದಾಗ ಒಂದು 8:45 9 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಸೊ ವ್ರತ ಮಾಡುವಾಗ ಆದಷ್ಟು ಮನೆ ಎಲ್ಲ ಗಂಜಲ ಹಾಕಿ ಮನೆ ಒರೆಸ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಬೇಕು. ಸಾರಿ ಹಾಕೋಬೇಕು ಅಂತ ಹೇಳ್ತಾರೆ ಅವರು. ನಮ್ಗೆ ಯಾವ್ದು ಕಂಫರ್ಟಬಲ್ ಅಂತ ಅನಿಸುತ್ತೋ ಆ ಬಟ್ಟೆನ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ದೇವ್ರ ಮನೇಲಿ ಬಂದು ದೇವ್ರ ಮನೇಲೂ ಸಹ ಎಲ್ಲ ಒಂದು ಸ್ವಲ್ಪ ಗಂಜಲ ಹಾಕಿ ಒರೆಸಿ, ಆಮೇಲೆ ಪೀಠನೂ ಕೂಡ ಸ್ವಲ್ಪ ಗಂಜಲ ಹಾಕಿ ಒರೆಸಿ ಮಾಡೋದಕ್ಕೆ ಕಾಮಧೇನು ಫೋಟೋ ಇದ್ದರೆ ಒಳ್ಳೆಯದು. ಇಲ್ಲದೇ ಇದ್ದರೆ ಮನೇಲಿ ಯಾವುದಿದೆ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ಫೋಟೋ ಎಲ್ಲ ನೀಟಾಗಿ ಒರೆಸಿ ಗಂಧ ಎಲ್ಲ ಇಟ್ಟು, ಅದಾದಮೇಲೆ ನಮ್ಮನೇಲಿ ಕಾಮಧೇನು ಇದೆಯಲ್ಲ ಅದನ್ನು ಕೂಡ ಎಲ್ಲ ನೀಟಾಗಿ ಒರೆಸಿ ಕುಂಕುಮ ಇಟ್ಟು, ಸೊ ಅದಾದಮೇಲೆ ರಾಯರಿಗೆ ರಾಮರಂದರೆ ತುಂಬ ಇಷ್ಟ, ಹಾಗಾಗಿ ರಾಮಾಯಣ ಬುಕ್ ಇಡ್ತೀನಿ ಪಕ್ಕದಲ್ಲಿ. ಅದಾದಮೇಲೆ ಮನೇಲಿ ಬಾಬಾ ಅವ್ರೇನಾದರೂ ಇತ್ತು ಅಂತಂದರೆ ಅವ್ರನ್ನೂ ಕೂಡ ನೀಟಾಗಿ ಒರೆಸಿ ಆ ಪೀಠದ ಮೇಲೆ ಇಟ್ಟು, ಅದಾದಮೇಲೆ ಕಂಪಲ್ಸರಿಯಾಗಿ ನಾವು ವ್ರತ ಮಾಡೋರು ಗೆಜ್ಜೆ ವಸ್ತ್ರ ಮತ್ತು ರಂಗೋಲಿ ಕಂಪಲ್ಸರಿ ಇರಲೇಬೇಕು. ಸೊ ರಂಗೋಲಿ ಹಾಕಿ ಆಮೇಲೆ 2 ತುಪ್ಪದ ದೀಪ ರೆಡಿ ಮಾಡಿಕೊಂಡು, ಆಮೇಲೆ ಗೆಜ್ಜೆ ವಸ್ತ್ರ 18 ಎಳೆ ಗೆಜ್ಜೆ ವಸ್ತ್ರ ಹಾಕಿ, ಅದಾದಮೇಲೆ ತುಳಸಿ ಏನು ಕಟ್ಕೊಂಡಿರ್ತೀವಲ್ಲ ತುಳಸಿ ಹಾಕಿ, ಅದಾದಮೇಲೆ ಮಲ್ಲಿಗೆ ಹೂವು ತುಂಬ ಇಷ್ಟ ರಾಯರಿಗೆ ಅಂತ ಹೇಳ್ತಾರೆ. ಮಲ್ಲಿಗೆ ಹೂವು ಸಿಕ್ಕರೆ ಹಾಕ್ಬೋದು, ಇಲ್ಲ ಅಂದರೆ ಯಾವ ಹೂವು ಇರುತ್ತೋ ಅದನ್ನು ಹಾರನಾದರೂ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಒಂದೊಂದು ಹೂವು ಆದರೂ ಇಟ್ಟು ಪೂಜೆನ ಮಾಡ್ಬೋದು. ಸೊ ಇದಿಷ್ಟು ಹೂವೆಲ್ಲ ಹಾಕ್ಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಕೊಂಡು ಅದಾದಮೇಲೆ ತುಪ್ಪದ ದೀಪ ಹಚ್ಚಿ ಫಸ್ಟ್ಗೆ ವಿಘ್ನ ವಿನಾಶಕ ಗಣಪನಿಗೆ ಸೊ ನಾವು ಸಂಕಲ್ಪ ಮಾಡ್ಕೊಂಡಿರೋದಕ್ಕೆ ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ಕಾಪಾಡಿ ಅಂತೇಳಿ ವಿನಾಯಕ ಅಂದರೆ ಗಣಪನ ಹತ್ರ ನಾವು ಸಂಕಲ್ಪ ಮಾಡಿಕೊಂಡು, ಆಮೇಲೆ ಮನೆ ದೇವ್ರಿಗೆ ನಾನು ಈ ರೀತಿಯಾಗಿ ರಾಯರಿಗೆ ವ್ರತ ಮಾಡ್ತಾಯಿದ್ದೀನಿ, ನಿಮ್ಮ ಅನುಗ್ರಹ ಇರಲಿ ಅಂತ ಅಂದ್ಬಿಟ್ಟು ಮನೆ ದೇವ್ರನ್ನ ಕೇಳಿಕೊಂಡು, ಅದಾದಮೇಲೆ ನಾವು ರಾಯರಿಗೆ ಸಂಕಲ್ಪ ಮಾಡಿಕೊಳ್ಳುವಾಗ ಒಂದು ಸ್ವಲ್ಪ ಕೆಂಪು ಅಕ್ಷತೆನ ಮಾಡಿಕೊಂಡು ನಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಒಂದು ತುಳಸಿ ದಳ ಅಥವಾ ಹೂ ಯಾವುದಾದ್ರೂ ಹಾಕ್ಕೊಂಡು ನಮ್ಮ ಸಂಕಲ್ಪ ಏನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ ಹಾಕಿ ಆಮೇಲೆ ಪೂಜೆನ ಶುರು ಮಾಡಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ಮತ್ತು ಶ್ಲೋಕ ಇಲ್ಲಾಂದರೆ ಗಾಯತ್ರಿ ಮಂತ್ರ 108 ಸಲ ಹೇಳಬೇಕು. ಮತ್ತು ಸಂಜೆ ರಾಯರ ಮಠ ಇತ್ತು ಅಂದರೆ ರಾಯರ ಮಠಕ್ಕೆ ಹೋಗಿ ಬರಬೇಕು. ಇಲ್ಲ ಅಂತಂದರೆ ಮನೆಯಲ್ಲೇನೆ ರಾಯರ ಮುಂದೆ ಒಂದು 21 ಸುತ್ತು ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಬೇಕು. ಸೊ ಇದಿಷ್ಟು ರಾಯರ ವ್ರತ ಆಗಿರುತ್ತೆ ಫ್ರೆಂಡ್ಸ್. ನಾನು ಈ ರೀತಿಯಾಗಿ ಮಾಡಿದ್ದು. ಸೊ ಇನ್ನು ರಾಯರ ಮಠಕ್ಕೆ ಹೋಗಿ ಬಂದು ನಾನು ಯಜಮಾನ್ರು ಇರಲಿಲ್ಲ ಅಲ್ಲ, ಹಾಗಾಗಿ ನನಗೂ ಮತ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನೆಗಡಿ ಆಗಿಬಿಟ್ಟಿತ್ತು ಅವ್ರಿಗೆ, ಅದಕ್ಕೆ ಫ್ರೈಡ್ ರೈಸ್ ಮಾಡಿದೆ.
ಅದಾದಮೇಲೆ ಒಂದು ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಅದನ್ನು ಹಾಲು ಸಾಂಬಾರು ಮಾಡಿದೆ. ಈ ನೆಗಡಿ ಎಲ್ಲ ಆದಾಗ ಒಂಥರ ಖಾರವಾಗಿ ಬಾಯಿ ರುಚಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಲು ಹಾಕಿ ಸೊಪ್ಪಿಂದ ಹಾಲು ಸಾಂಬಾರು ಮಾಡಿ ಊಟ ಮಾಡಿ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಗುರುವಾರದ ದಿನ ಸಂಜೆ ಒಂದು 4 ಗಂಟೆಗೆ ಕಳಶ ಎಲ್ಲ ತೆಗೆದಿದ್ದೆ, ಶುಕ್ರವಾರಕ್ಕೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ತೊಳೆದು ಅಂತ ಅಂದ್ಬಿಟ್ಟು. ಆದರೆ ಮಠಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಆ ಚಳಿಗೆ ಸಖತ್ತು ಚಳಿ ಇತ್ತಲ್ವ, ಹೋಗಿ ಬರೋಷ್ಟೊತ್ತಿಗೆ ಮೂಡೇ ಇರಲಿಲ್ಲ ನನಗೆ. ಚಳಿ ನಾಳೆ ತೊಳ್ಕೊಂಡ್ರೆ ಆಯ್ತು ಬಿಡು, ಮುಸ್ಸಂಜೆ ಪೂಜೆ ಮಾಡ್ಕೊಳ್ಳೋಣ ಶುಕ್ರವಾರ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸೊ ಶುಕ್ರವಾರ ದಿನ ಬೆಳಗ್ಗೆ ಎದ್ದು ಫಸ್ಟು ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಮತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈ ಉಪ್ಪಿಟ್ಟು ಸ್ಟೀಲ್ ಕಡಾಯಿಗಿಂತ ಇಂಡಾಲಿಯಂ ಕಡಾಯಿಯಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಹಾಗಾಗಿ ನನ್ನ ಹತ್ರ ಇಂಡಾಲಿಯಂ ಕಡಾಯಿ ಇಲ್ಲ, ಹಾಗಾಗಿ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಶನಿವಾರ ವಾರ ಅಲ್ವಾ, ಹಾಗಾಗಿ ಮೇಲ್ಗಡೆದೆಲ್ಲ ಶುಕ್ರವಾರನೇ ಮನೆ ಒರೆಸ್ಕೊಂಡ್ಬಿಡ್ತೀನಿ. ಸೊ ಸಂಜೆ ಹೊತ್ತು ಒರೆಸ್ತಾ ಇದ್ದೆ, ಅಂದರೆ ಒಂದು 4 ಗಂಟೆ ಹಂಗೆ ಒರೆಸ್ತಾ ಇದ್ದೆ. ಆದರೆ ಇವತ್ತು ದೇವಸ್ಥಾನನೆಲ್ಲ ತೊಳ್ಕೊಬೇಕಲ್ವಾ, ಒಂದಿನ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಕೆಲಸಗಳೆಲ್ಲ ಏರುಪೇರು ಆಗೋಗ್ಬಿಡುತ್ತೆ. ಅದಕ್ಕೆ ಟಿಫನ್ ತಿಂದ್ಕೊಂಡ ತಕ್ಷಣ ಮನೆ ಒರೆಸ್ಕೊಂಡು ಆಮೇಲೆ ಆ ದೇವಸ್ಥಾನ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬೆಳಗ್ಗೆನೇ ಒಂದು 11 ಗಂಟೆ ಹಂಗೆ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಮೇಲ್ಗಡೆದು ಒರೆಸ್ಕೊತಾ ಇದ್ದೀನಿ. ಸೊ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ 12:30 12:45 ಆಗೋಯಿತು. ಆಮೇಲೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಬೇಳೆ ಸಾಂಬಾರು ಸೊಪ್ಪು ಸಾಂಬಾರು ಮಾಡಿ ಊಟ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಡೋರ್ ಮ್ಯಾಟು ಮತ್ತು ಎರಡು ಡೋರ್ ಮ್ಯಾಟು ಮತ್ತು ಕಿಚನ್ ಬಟ್ಟೆಗಳೆಲ್ಲ ನೆನೆಸಿದ್ದೆ. ಅವನು ಕೂಡ ಊಟ ಎಲ್ಲ ಆದಮೇಲೆ ಹೋಗ್ದು ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತೊಳ್ಕೊಳ್ಳೋದೆಲ್ಲ ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ದೇವ್ರ ಸಾಮಾನ ಈಗ ನಾನು ಹೇಗೆ ತೊಳ್ಕೊತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ತುಂಬ ದೇವ್ರ ಸಾಮಾನ ಕಷ್ಟ, ಅಂದರೆ ತಿಕ್ಕಿ ಕೈ ನೋಯಿಸ್ಕೊಳ್ದೇ ಎಷ್ಟು ಈಸಿಯಾಗಿ ತೊಳ್ಕೊಬೋದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ಸೊ ಇವಾಗ ಹಾಗೆ ರೈಸ್ ಬಾಕ್ಸು ಕೂಡ ಮೇಲ್ಗಡೆ ತೊಗೊಂಬಂದಿದ್ದೀನಿ. ಕಿಚನಲ್ಲಿ ತೊಳ್ಕೊಳಕ್ಕೆ ಶಿಂಕ್ ಹತ್ರ ತುಂಬ ಹೈಟ್ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಟೆರೇಸ್ಗೆ ರೈಸ್ ಬಾಕ್ಸ್ನ ತೊಳೆದು ಇಲ್ಲೇ ಒಣಗಿಸ್ಕೊಂಡು ಹೋಗೋಣ ಅಂಥೇಳಿ ತೊಗೊಂಡು ಬಂದಿದ್ದೆ. ಸೊ ಇವಾಗ ರೈಸ್ ಬಾಕ್ಸು ಕೂಡ ಎಲ್ಲ ತೊಳೆದು ಕಿಚನ್ ಬಟ್ಟೆಗಳೆಲ್ಲ ಒಗೆದು ಜಾಲಿಸಿ ಇವಾಗ ಒಣಗಾಕ್ಕೊತಾ ಇದ್ದೀನಿ. ಈಗ ದೇವಸಾಮಾನೆಲ್ಲ ತೊಳ್ಕೊಂಡು ಬಂದು ಎಲ್ಲ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಸೊ ಏನು ಇನ್ನೊಂದು ವೀಕ್ ಅಷ್ಟೇ ನಾನು ಪೂಜೆ ಮಾಡೋಂಗೆ ಇರಲಿಲ್ಲ. ಆದ್ರೂ ಶುಕ್ರವಾರ ಮತ್ತು ಶನಿವಾರ ದಿನ ಕಲರೆಲ್ಲ ಒಂಥರ ಇದಾದಾಗ ಪೂಜೆ ಮಾಡೋಕ್ಕೆ ಆಗೋಲ್ಲ, ಒಂಥರ ಕಪ್ಪಗಾಗಿರ್ತವೆ ದೇವ್ರ ಸಾಮಾನು. ಅದಕ್ಕೆ ಪೂಜೆ ಮಾಡೋಕ್ಕೆ ಮನಸ್ಸೇ ಆಗೋಲ್ಲ ಅಂತ ಅಂದ್ಬಿಟ್ಟು ಜಸ್ಟು ದೇವ್ರ ಸಾಮಾನು ಅಷ್ಟೇ ತೊಳ್ಕೊಂಡಿದ್ದೀನಿ. ಫೋಟೋಸ್ ಎಲ್ಲ ಏನೂ ಒರೆಸ್ಕೊಂಡಿಲ್ಲ. ಇನ್ನು ಒನ್ ವೀಕ್ ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ ಸೊ ಬರೀ ದೇವ್ರ ಸಾಮಾನು ಅಷ್ಟೇ ತೊಳ್ಕೊಂಡು ಗಂಧ ಅರಿಶಿನ ಕುಂಕುಮ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಶುಕ್ರವಾರ ದಿನ. ಈಗ ಅವೆಲ್ಲ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಅದಾದಮೇಲೆ ಇಲ್ಲಿ ತುಳಸಿ ಬೃಂದಾವನಕ್ಕೆ ಮತ್ತು ಹೊಸ್ಲತ್ರ ಎಲ್ಲ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಶುಕ್ರವಾರ ದಿನ ಕಳಶ ಇಟ್ಟು ಪೂಜೆ ಮಾಡ್ತೀವಲ್ಲ, ಎಷ್ಟು ಲೇಟ್ ಅಂತ ಅನ್ಸುತ್ತಲ್ಲ. ಈ ಹೆಣ್ಮಕ್ಳು ಹೆಂಗೆ ರೆಡಿ ಆಗ್ತಾರೋ ಲೇಟಾಗೆ, ಹಂಗೆ ಟೈಮ್ ತೊಗೊಳತ್ತೆ ಈ ಕಳಶ ಇಟ್ಟು ಪೂಜೆ ಮಾಡೋದು. ಸೊ ನನಗಂತೂ ಹಂಗೆ ಅನಿಸ್ತಾ ಇರುತ್ತೆ, ನಾವು ಹೆಣ್ಮಕ್ಳು ಎಷ್ಟು ಲೇಟಾಗಿ ರೆಡಿ ಆಗ್ತೀವೋ ಅಷ್ಟು ಕೆಲಸಗಳು ಅಷ್ಟು ಲೇಟ್ ಆಗುತ್ತಪ್ಪ ಕಳಶ ಇಟ್ಟು ಪೂಜೆ ಮಾಡೋದು ಅಂತ ನಂಗೆ ಅನಿಸ್ತಾ ಇರುತ್ತೆ. ಮತ್ತು ರಾಯದ್ದು ಪೂಜೆ ಮಾಡ್ತಾ ಇರ್ತೀನಲ್ಲ, ಎಷ್ಟು ಬೇಗ ಆಗ್ಬಿಡುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಅಂದರೆ ಈ ಗಂಡು ಮಕ್ಕಳು ಬೇಗ ರೆಡಿ ಆಗ್ತಾರಲ್ವ, ಅದೇ ರೀತಿ ಅಂತ ಅನಿಸುತ್ತೆ. ಸೊ ಇನ್ನು ಇವಾಗ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಮಾಡ್ತಾಯಿದ್ದೀನಿ ಅಮ್ಮನವ್ರಿಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ 2 ದಿನದ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆಗಿದ್ದರೆ ನೋಡ್ತಾ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ನೀವು ಲೈಕ್ಸ್ ಮಾಡೋದೇ ಇಲ್ಲ, ಮರ್ತೋಗ್ಬಿಡ್ತೀರಾ. ಹಾಗಾಗಿ ನೆನಪಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೋಗಿ. ಸೊ ಈ ರೀತಿಯಾಗಿ ಇತ್ತು ಫ್ರೆಂಡ್ಸ್ ನಮ್ಮನೇಲಿ ಶುಕ್ರವಾರ ದಿನ ಪೂಜೆ. ಹಾಗೆ ಹೊಸ್ಲಿಗೆ ಸಿಂಪಲಾಗಿ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆವು. ನನಗೆ ಮನಸ್ಸಿಗೆ ಖುಷಿ ಇತ್ತು ಅಂತಂದರೆ ಚೆನ್ನಾಗಿರೋಂಥ ರಂಗೋಲಿ ಬರ್ತಾ ಇರುತ್ತೆ. ಒಂದೊಂದ್ಸಲ ತಲೆಗೇನು ಹೊಳಿಲಿಲ್ಲ ಅಂದರೆ ಈ ರೀತಿಯಾಗಿ ಹಾಕ್ಕೊತೀನಿ. ಇನ್ನು ತುಳಸಿ ಬೃಂದಾವನದ ಹತ್ರ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಸೊ ತುಳಸಿ ಬೃಂದಾವನನ ಹೊಸದು ಅಮ್ಮ ಮನೆ ಕಟ್ತಾವ್ರಲ್ಲ ಗ್ರಾನೈಟಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.